ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಪ್ರಭು ಶ್ರೀ ರಾಮಚಂದ್ರನನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಪರಂಗಿ ಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಈ ಒಂದು ಪುಣ್ಯದ ನೆಲದಲ್ಲಿ ಇವತ್ತಿನ ದಿವಸ ನಾನು ಇದ್ದೇನೆ. ಮೊದಲನೇದಾಗಿ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮೊಟ್ಟ ಮೊದಲನೇದಾಗಿ ನನ್ನ ಪ್ರೀತಿಯ ಮಂಗಳೂರು ಜನತೆ, ತುಳುನಾಡಿನ ಸಮಸ್ತ ಜನತೆ ಎಂಚ ಉಳ್ಳಾರು, ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ ಎಲ್ಲ? ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಇದೇ ರೀತಿ ಇರಬೇಕು. ಯಾಕೆ ಅಂತಂದರೆ, ಮಹರ್ಷಿ ಧರ್ಮಯಾತ್ರೆ ಪ್ರತಿನಿತ್ಯ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀನಿ. ಮಹರ್ಷಿ ಧರ್ಮಯಾತ್ರೆಯಲ್ಲಿ ಇವತ್ತಿನ ದಿವಸ ಆನಂದ್ ಗುರೂಜಿ ಅವರು, ನನ್ನ ತಂದೆಯವರು ಸಾಕಷ್ಟು ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರ ಜೊತೆ ನಾನು ಕೂಡ ಹೆಜ್ಜೆಯನ್ನು ಹಾಕಿದ್ದೇನೆ. ಗುರುಗಳ ಜೊತೆ ನಾನು ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಮಂಗಳೂರಿನಲ್ಲೂ ಕೂಡ ನಡೆಯುತ್ತೆ, ಉತ್ತರ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ. ಆದರೆ ಮಂಗಳೂರಿನ ಜನರನ್ನ ನೋಡ್ತಾ ಇದ್ರೆ ಮಂಗಳೂರಿನ ಜನಕ್ಕೆ ವಯಸ್ಸೇ ಆಗಲ್ವೇನೋ, ಅಷ್ಟು ಶಕ್ತಿಯನ್ನು ತುಂಬಿಕೊಂಡಿದ್ದಾರೆ ಮಂಗಳೂರಿನ ಜನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ, ಆ ಒಂದು ಪ್ರೀತಿ ವಿಶ್ವಾಸ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಇವತ್ತಿನ ದಿವಸ ವೇದಿಕೆ ಮೇಲೆ ಮೊದಲನೇದಾಗಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಡಾಕ್ಟರ್ ಪ್ರಭಾಕರ್ ಜಿ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಯಾಕೆ ಅಂತಂದರೆ, ಅವರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತು, ಅವರ ಒಂದು ಭಾಷಣ, ಒಂದು ಕ್ರಿಯೆಯನ್ನು ನಾನು ನೋಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದೊಂದೇ, ಅವರು ನೋಡಲಿಕ್ಕೆ ಸ್ವಲ್ಪ ವಯಸ್ಸಾಗಿದ್ದಾರೇನೋ ಹೊರತಾಗಿ ಅವರಿಗೆ ವಯಸ್ಸಾಗಿಲ್ಲ, ಅವರು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅಂತಲೇ ನಾನು ಹೇಳಬೇಕು. ಯಾಕೆ ಅಂತಂದರೆ, ಅಷ್ಟು ಒಂದು ಶಕ್ತಿ ಹಿಂದುತ್ವದ ಬಗ್ಗೆ ಇರ್ತಕ್ಕಂಥದ್ದು. ಮತ್ತೊಂದು ವಿಚಾರ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹಾಗಾಗಿ ನನಗಂತೂ ಬಹಳ ತೃಪ್ತಿ ಇದೆ. ಅಯೋಧ್ಯ ಶ್ರೀ ರಾಮಚಂದ್ರ, ಅಯೋಧ್ಯ ಶ್ರೀ ರಾಮ ಮಂದಿರ ಉದ್ಘಾಟನೆಯೂ ಆಗೋಯ್ತು. ಅಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಉದ್ಘಾಟನೆ ಆಯಿತು. ನಾವು ಎಷ್ಟು ಸಂಭ್ರಮದಿಂದ ಇದ್ದೆವೋ, ಇವತ್ತಿನ ದಿವಸ ಇಲ್ಲಿ ರಾಮನ ಭಕ್ತ ಹನುಮ, ರಾಮನ ಬಂಟ ಹನುಮನ ಒಂದು ಮಂದಿರ ಉದ್ಘಾಟನೆ ಆಗಿದೆ. ನಾವೆಲ್ಲರೂ ಕೂಡ ಅಷ್ಟೇ ಸಂಭ್ರಮದಿಂದ ಈ ಒಂದು ವಿಚಾರವನ್ನು ಆಚರಣೆ ನಾವು ಮಾಡಬೇಕೆಂಬತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅಯೋಧ್ಯ ಮಂದಿರದ ಉದ್ಘಾಟನೆಗೆ ಹೇಗೆ ನಾವೆಲ್ಲರೂ ಕೂಡ 500 ವರ್ಷಗಳ ಸತತ ಪ್ರಯತ್ನ, ಲಕ್ಷಾಂತರ ಜನರ ಬಲಿದಾನ ಆಗಿದೆಯೋ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಅಷ್ಟು ಪಣತೊಟ್ಟು ಶ್ರಮಿಸಿದ್ದೇವೆ. ಇನ್ನು ಮುಂದೆ ನಮ್ಮ ಭಾರತವನ್ನ ರಾಮರಾಜ್ಯ ಮಾಡಬೇಕು, ಶ್ರೀರಾಮನ ತತ್ವಗಳನ್ನು ನಮ್ಮ ಭಾರತದಲ್ಲಿ ನಾವು ತಗೊಂಡು ಬರಬೇಕು ಅಂತಂದ್ರೆ ನಾವು ಅಷ್ಟೇ ಇನ್ನಷ್ಟು ಒಂದು ತೇಜಸ್ಸಿನಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ನಾವು ಹೋರಾಟವನ್ನು ಮಾಡ್ತೇವೆ. ಅದನ್ನ ಮಂಗಳೂರಿನಲ್ಲಿ ಇವತ್ತಿನ ದಿವಸ ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಮೊದಲನೇ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಾವು ಒಂದು ಪ್ರಾರಂಭ ಮಾಡ್ತಾ ಇರೋ ಕಾರಣದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಮಂಗಳೂರಿನಲ್ಲಿ ನಾನು ಪ್ರಾರಂಭದಲ್ಲೇ ಹೇಳ್ತೆ, ಮಂಗಳೂರಿನ ಜನಕ್ಕೆ ವಯಸ್ಸಾಗಿಲ್ಲ ಅಂತ, ವಯಸ್ಸಾಗೋದೇ ಇಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ, ಯಾರನ್ನ ನೋಡಿದ್ರು ಹೆಂಗಾಗಿದ್ದೀರಿ. ಇವತ್ತಿನ ದಿವಸ ನಮ್ಮ ಧರ್ಮದ ಜಾಗೃತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ಯೂತ್ಸ್ ಮುಂದೆ ಬರಬೇಕು, ನಾವು ಯಂಗ್ಸ್ಟರ್ಸ್ ಮುಂದೆ ಬರಬೇಕು. ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಬಹಳ ಇದೆ, ಆ ಶಕ್ತಿಯನ್ನು ನಾವು ಜೊತೆಲಿಟ್ಕೊಂಡು ನಾವು ಮುಂದೆ ಬರಬೇಕು. ಹಾಗಾಗಿ ಮಂಗಳೂರಿನ ಜನತೆ, ಯುವ ಪ್ರತಿಭೆಗಳು, ತಾವು ಯುವ ಜನಾಂಗ, ತಾವೆಲ್ಲರೂ ಕೂಡ ಏನೇನಿದ್ದೀರಿ, ತಮ್ಮೆಲ್ಲರಲ್ಲಿರ್ತಕ್ಕಂಥ ಶಕ್ತಿಯನ್ನು ನೋಡಿ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಒಂದೇ, ಇವತ್ತಿನಿಂದ ನಮ್ಮ ಪ್ರಭಾಕರ್ ಜೀರವರು ಹೇಳಿದ ಹಾಗೆ ನಮ್ಮ ತತ್ವಗಳನ್ನು ನಾವು ಬಿಡ್ತಕ್ಕಂಥದ್ದು ಬೇಡ. ಇಂಗ್ಲೀಷ್ ಪದಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ. ಮಮ್ಮಿ, ಡ್ಯಾಡಿ, ಮಿಸ್ಸಸ್ಸು, ಅದು ಇದು ಎಲ್ಲವನ್ನೂ ಕೂಡ ದೂರ ಮಾಡೋಣ. ನಮ್ಮ ಗ್ರಾಮೀಣವಾಗಿರ್ತಕ್ಕಂಥ, ದೈವಿಕವಾಗಿರ್ತಕ್ಕಂಥ ಪದಗಳ ಬಳಕೆಯನ್ನು ಮಾಡ್ತಾ ಶ್ರೀರಾಮನ ತತ್ವವನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಪಾಲಿಸಲೇಬೇಕು. ಯಾಕೆ ಅಂತಂದರೆ, ಒಂದಿಷ್ಟು ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ದಾರಿ ತಪ್ಪಿದ್ದೇವೆ, ಅದೆಲ್ಲವೂ ಕೂಡ ತಗೊಂಡು ಬಂದಿದ್ದೇವೆ. ಇನ್ನು ಮುಂದೇನಾದ್ರೂ ಕೂಡ ರಾಮ ಬಂದಾಯಿತು, ರಾಮನ ತತ್ವಗಳನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ರಾಮ ಬಂದಿರತಕ್ಕಂಥದ್ದಕ್ಕೆ ಮತ್ತಷ್ಟು ಮೆರುಗನ್ನು ಸೃಷ್ಟಿ ಮಾಡಬೇಕು. ನಮ್ಮ ಭಾರತವನ್ನು ರಾಮ ರಾಜ್ಯ ಮಾಡಬೇಕು. ಬೇರೆ ದೇಶದಲ್ಲಿರ್ತಕ್ಕಂಥವ್ರು ಭಾರತವನ್ನು ಹೀಯಾಳಿಸ್ತಾ ಇದ್ದಾರೆ, ಭಾರತಕ್ಕೆ ಕೈ ಎತ್ತಿ ಇವತ್ತಿಗೂ ಮುಗಿತಾ ಇದ್ದಾರೆ. ಇನ್ನು ಮುಂದಕ್ಕೆ ತಲೆ ಬಾಗಲೇಬೇಕು. ನಮ್ಮ ಭಾರತವನ್ನ ಅಷ್ಟರ ದೊಡ್ಡ ಮಟ್ಟದ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಸೇರಿ ತಗೊಂಡೋಗ್ಬೇಕು. ಶ್ರೀರಾಮಚಂದ್ರನ ಕೃಪವನ್ನ, ಶ್ರೀರಾಮಚಂದ್ರವನ್ನ ತತ್ವವನ್ನ ಇಡೀ ಭೂಮಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ ನಾವು ತಿಳಿಸ್ಬೇಕು. ರಾಮನ ಕೃಪಾಶೀರ್ವಾದ ಮಂಗಳೂರಿನ ಜನತೆ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ